ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ಈ ಒಂದು ವಿಡಿಯೋದ ಮೂಲಕ ನಾನು ನಿಮ್ಮಲ್ಲಿ ಏನು ವಿನಂತಿ ಮಾಡ್ಕೋತಾ ಇದ್ದೀನಿ ಅಂತಂದರೆ, ಆದಷ್ಟು ಬೇಗ ಈ ವಿಡಿಯೋಗಳನ್ನು ನಿಮ್ಮ ಒಂದು ಫ್ರೆಂಡ್ಸ್ಗೆ, ಏನು ಪ್ರಥಮ PUC ಓದ್ತಾ ಇರುವಂತಹ ಎಲ್ಲ ವಿದ್ಯಾರ್ಥಿಗಳು ಮತ್ತು ದ್ವಿತೀಯ PUC ಓದ್ತಿರುವಂತಹ ವಿದ್ಯಾರ್ಥಿಗಳು, ನಿಮ್ಮ ಒಂದು ಅಣ್ಣ ತಮ್ಮಂದಿರು ಅಥವಾ ನಿಮ್ಮ ಯಾರಾದರೂ ಸ್ನೇಹಿತರಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ನೀವು ಅವರಿಗೆ ಶೇರ್ ಮಾಡಿ ಅಂತಿರ್ತೀನಿ. ಯಾಕೆ ಸರ್ ಅಂತಂದರೆ, ಕರ್ನಾಟಕ ಸರ್ಕಾರ ಏನು ಒಂದು ಮೌಲ್ಯ ನಿರ್ಣಯ ಮಂಡಳಿಯವರು ಏನು ಮಾಡಿದ್ದಾರೆ ಅಂತಂದರೆ, ನಿನ್ನೆ ದಿವಸ ನಿಮಗೆ ಒಂದು ಪರಿಷ್ಕೃತ ಒಂದು ಪ್ರಶ್ನಾ ಕೋಟಿಯನ್ನು ಕೊಟ್ಟಿದ್ದಾರೆ. ಸರ್, ಅದರಲ್ಲಿ ಏನಿದೆ, ಅದರಲ್ಲಿ ಮೊದಲು ನಿಮ್ಗೆ ಗೊತ್ತಿರುವಂತೆ ಯಾವ ಅಧ್ಯಾಯಕ್ಕೆ ಏನಿಲ್ಲ ಅಂದರೆ ಎಷ್ಟು ಅಂಕಗಳಿಗೆ ನಿಗದಿಯಾಗಿದೆ, ಎಷ್ಟು ಪ್ರಶ್ನೆಗಳು ಆ ಅಧ್ಯಾಯದಲ್ಲಿ ಬರ್ಬೋದು, ಎಲ್ಲ ಮಾಹಿತಿಗಳನ್ನು ಅದರಲ್ಲಿ ಒಳಗೊಂಡಿರ್ತದೆ. ಸೊ ಹಾಗಾಗಿ ನೀವು ಮಾಡಬೇಕಾಗೋದು ಇಷ್ಟ ಏನಪ್ಪ ಅಂತಂದರೆ, ಅತಿ ಹೆಚ್ಚು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರುಗಳಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ಅದೇ ರೀತಿಯಾಗಿ ನನ್ನ ಒಂದು ಸಣ್ಣ ರಿಕ್ವೆಸ್ಟು, ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಕಮೆಂಟ್ ಮೂಲಕ ತಪ್ಪದೆ ನಿಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅಂತ ಹೇಳ್ತೀನಿ. ಹಾಗಾದರೆ ಬನ್ನಿ, ನೇರವಾಗಿ ನಾನು ನಿಮಗೆ ವಿಡಿಯೋ ಕಡೆ ಕರ್ಕೊಂಡು ಹೋಗ್ತೀನಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ನೋಡಿ, ಗೌರ್ಮೆಂಟ್ ಆಫ್ ಕರ್ನಾಟಕ ಆಲ್ರೆಡಿ ನಿಮಗೆ ಬಹಳ ಒಳ್ಳೆಯ ವಿಷಯವನ್ನು ಕೊಟ್ಟಿದೆ. ಏನು ಸರ್ ಅಂತಂದರೆ, ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಅಂದರೆ ಪದವಿ ಪೂರ್ವ, ನೀವೆಲ್ಲ PUC ಓದ್ತಾ ಇದ್ದೀರಿ. ಸೊ ಇಲ್ಲಿ ಅಡ್ಡ ರಸ್ತೆ, ಅದರ ಒಂದು ನೀವು ಏನಪ್ಪ ಅಂತಂದ್ರೆ ವಿಳಾಸವನ್ನು ನೋಡ್ತೀರಿ. ಇಲ್ಲಿ ವೆಬ್ಸೈಟ್ ಇದೆ, ನಿಮ್ಗೆ ಗೊತ್ತಿರಲಿ. ಈ ವೆಬ್ಸೈಟ್ನಲ್ಲಿ ನಿಮಗೆ ಏನು ಮಾಡೆಲ್ ಕ್ವಶನ್ ಪೇಪರ್ಗಳು ಸಿಗ್ತವೆ, ಜೊತೆಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳು ಇಲ್ಲಿ ಸಿಗ್ತವೆ. ಅದರ ಜೊತೆಗೆ ಪ್ರತಿ ವರ್ಷ ಮಂಡಳಿ ಏನೇನು ಈ ಪ್ರಥಮ PUCಗೆ ಸಂಬಂಧಪಟ್ಟದಾಗಿರ್ಬೋದು ಅಥವಾ ದ್ವಿತೀಯ PUCಗೆ ಸಂಬಂಧಪಟ್ಟ ಎಲ್ಲ ಲಿಂಕ್ ಇಲ್ಲಿದೆ. ನಿಮಗೆ ನೋಟ್ಸು, ಕ್ವಶನ್ ಪೇಪರು ವಿತ್ ನಾಳೆ ನಿಮ್ಮ ಫಲಿತಾಂಶ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಬರ್ತಿಲ್ಲ, ಅದನ್ನು ಸಹ ಏನಪ್ಪ ಅಂತಂದರೆ ಇದೇ ಒಂದು ವೆಬ್ಸೈಟ್ನಿಂದ ನೀವು ನೋಡ್ಕೋಬೋದು ಅಂತ ಹೇಳ್ತೀನಿ. ಸೊ ಈಗ ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ. 2026 ಮತ್ತು 27 ಸಾಲಿನ ಅಂದರೆ ಇದೇ ವರ್ಷದ ಒಂದು ಪ್ರಥಮ PUC ಅವರಿಗೆ ಸಂಬಂಧಪಟ್ಟಂತೆ ಪ್ರಶ್ನಾಕೋಟಿ ಅಂದರೆ ಕ್ವಶನ್ ಬ್ಯಾಂಕನ್ನು ಇಲ್ಲಿ ತಂದಿದ್ದಾರೆ. ಬಹಳ ಒಳ್ಳೆಯ ವಿಷಯ. ಯಾಕಂದರೆ ಪ್ರಥಮ PUC ಓದುವಂಥ ವಿದ್ಯಾರ್ಥಿಗಳು SLC ಮುಗಿಸಿ ಬಂದಿರ್ತೀರಿ, ಈ ಸಬ್ಜೆಕ್ಟನ್ನು ಇಡೀ ತೊಗೊಂಡಿರ್ತೀರಿ. ಆದರೆ ಇಲ್ಲಿ ಬಹಳ ಒಳ್ಳೆಯ ಒಂದು ವಿಷಯ ನಾನು ಹೇಳಕ್ಕೆ ಖುಷಿ ಆಗ್ತಾ ಇದೆ. ಯಾಕಂತಂದರೆ ಇತಿಹಾಸ ವಿಷಯಕ್ಕೆ ಬಹಳಷ್ಟು ಎಲ್ಲ ವಿಷಯಗಳಿಗೆ ಪ್ರಶ್ನಾಕೋಟಿಯನ್ನು ಕೊಟ್ಟಿದ್ದಾರೆ. ಆದರೆ ಈ ವಿಡಿಯೋದಲ್ಲಿ ನಿಮಗೆ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನಾಕೋಟಿಗೆ, ಆದರೆ ಅಲ್ಲಿ ನಿಮಗೆ ಯಾವ ಪ್ರಶ್ನೆಗಳು, ಯಾವ ಅಧ್ಯಾಯದ ಮೇಲೆ ಯಾವ ಹೊಸ ಪ್ರಶ್ನೆಗಳು ಬಂದಿದೆ. ಬಹಳ ನಿಮಗೆ ಈ ಒಂದು ಅಧ್ಯಾಯ ಮತ್ತು ಆ ಪಾಠದಲ್ಲಿ ಇರುವಂಥ ಒಳಗಡೆ ಇರುವಂಥ ಪ್ರಶ್ನೆಗಳು ಕೇಳಿದ್ದಾರೆ. ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ವಿಷಯ ಇಲ್ಲಿ ನಾನು ಹೇಳ್ತೀನಿ. ವಿಷಯ ಸಂಕೇತ ನಿಮಗೆ ಗೊತ್ತಿರಲಿ, ಇತಿಹಾಸದು 21 ಅಂತ ಹೇಳ್ತೀನಿ. ಸೊ ನೇರವಾಗಿ ನಿಮಗೆ ಈ ಒಂದು ಪ್ರಶ್ನಾಕೋಟಿ ತಯಾರಿಕೆಯಲ್ಲಿ ಆಲ್ರೆಡಿ ಏನಪ್ಪ ಅಂತಂದರೆ ನಿಮಗೆಲ್ಲ ಇಲ್ಲಿ ಏನು ಭಾಳಷ್ಟು ಮಾಹಿತಿ ಇದರ ಬಗ್ಗೆ ಬೇಡ ಅಂತ ಹೇಳ್ತೀನಿ. ಅವ್ರ ತಯಾರಕರು ಮತ್ತು ಸಮಿತಿಯ ಸದಸ್ಯರುಗಳನ್ನು ಒಳಗೊಂಡಿರುವಂಥದ್ದು. ಇನ್ನು ನೇರವಾಗಿ ನಿಮಗೆ ಈ ಒಂದು ಪ್ರಥಮ PUC ಅಧ್ಯಾಯವಾರು ಅಂಕಗಳ ಹಂಚಿಕೆ ಈ ವಿಡಿಯೋ ನಿಮಗೆ ಈ ಒಂದು ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಅವರೇ ಕೊಟ್ಟಿದ್ದೆ, ನಾನು ರೆಡಿ ಮಾಡಿರುವಂಥದ್ದಲ್ಲ. ಇದು ನೇರವಾಗಿ ಮಂಡಳಿಯವರೇ ತಯಾರಿಸುವಂಥದ್ದು. ಸೊ ಹಾಗಾಗಿ ನೀವು ಗಮನದಲ್ಲಿಟ್ಕೋಬೇಕು. ನೋಡಿರಿ, ಸಮಯ, ಇತಿಹಾಸ ಗರಿಷ್ಠ ಅಂಕಗಳು ಆಲ್ರೆಡಿ ನಿಮಗೆ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ. ಅಂದರೆ ನೀವು ಇತಿಹಾಸ ಪೇಪರ್ ಬರೀಬೇಕಂದ್ರೆ 3 ಗಂಟೆ ಬೇಕು. 21 ಸಂಕೇತ ಮತ್ತು ವಿಷಯ ಇತಿಹಾಸ ಆದರೆ ಗರಿಷ್ಠ ಅಂಕಗಳು 80. ಎಷ್ಟು ರೀ? 80. ಆದರೆ ಇಲ್ಲಿ ನಿಮಗೆ ಅಧ್ಯಾಯವಾರು ನಿಮಗೆ ಕರ್ಕೊಂಡು ಹೋಗ್ತೀನಿ ನಾನು. ಸರ್, ಇಲ್ಲಿ ಅಧ್ಯಾಯವಾರು ಏನೇನು ಕೊಟ್ಟಿದ್ದಾರೆ ಅಂತ ನೀವು ನೋಡ್ಬೋದು. ನೋಡಿ, ಅಧ್ಯಾಯವಾರದಲ್ಲಿ ಇಲ್ಲಿ ಅಧ್ಯಾಯಗಳ ಹೆಸರನ್ನು ಕೊಟ್ಟಿದ್ದಾರೆ. ಜೊತೆಗೆ ಬೋಧನಾ ಅವಧಿ, ನಿಗದಿಪಡಿಸಿದ ಅಂಕಗಳು ಮತ್ತು ಪುಟ ಸಂಖ್ಯೆ, ನಿಮ್ಮ ಪುಸ್ತಕವನ್ನು ಆಧಾರವಾಗಿ ಇಟ್ಕೊಂಡು ಇಲ್ಲಿ ಒಂದು ಅಧ್ಯಾಯಗಳನ್ನು ಕೊಟ್ಟಿದ್ದಾರೆ. ಒಟ್ಟು ಅಧ್ಯಾಯಗಳು ಈ ವರ್ಷ ಅಂತೇಳಿ ನೀವು ಇಲ್ಲಿ ನೋಡ್ಬೋದು. ಒಟ್ಟು ನಿಮಗಿಲ್ಲಿ 12 ಅಧ್ಯಾಯಗಳಿದ್ದಾವೆ. ಎಷ್ಟು ರೀ? 12 ಅಧ್ಯಾಯಗಳಿದ್ದಾವೆ. ಹಾಗಾದರೆ 13ನೇದು ಏನಪ್ಪ ಅಂತಂದರೆ ಭೂಪಟ ಕಾರ್ಯ ಇಲ್ಲಿದೆ ನೋಡಿ, ಭೂಪಟ ಕಾರ್ಯವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅಧ್ಯಾಯದ ಅನುಗುಣವಾಗಿ ನಿಮಗೆ ನಾನಿಲ್ಲಿ ಯಾವ ಅಂಕಗಳು ಮತ್ತು ಎಷ್ಟು ನಿಗದಿ ಆಗಿದೆ ಅನ್ನೋದನ್ನು ಹೇಳ್ಕೊತ ಹೋಗ್ತೀನಿ. ಮೊದಲು ಇದನ್ನು ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ನಿಮಗೆ ಪ್ರಥಮ PUC ವಿದ್ಯಾರ್ಥಿಗಳಿಗೆ. ತದನಂತರ ನಿಮಗೆ ಕ್ವಶನ್ ಪೇಪರು, ಕ್ವಶನ್ ಬ್ಯಾಂಕು ಮತ್ತು ಅದರ ಕೀ ಆನ್ಸರ್ಗಳನ್ನು ಕೊಡ್ತಾ ಹೋಗ್ತೀನಿ. ಅದರ ಬಗ್ಗೆ ಭಾಳ ತಲೆ ಕೆಡಿಸ್ಬಿಡ್ರಿ. ಮೊದಲು ಈ ಬ್ಲೂ ಪ್ರಿಂಟನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇದನ್ನೇ ನಾವು ಬ್ಲೂ ಪ್ರಿಂಟ್ ಅಂತ ಕರಿತೀವಿ, ಹೌದಾ? ಬನ್ನಿ, ನೇರವಾಗಿ ನಾನು ಮೊದಲನೇ ಅಧ್ಯಾಯ ಯಾವುದು ಅಂತಂದರೆ ಪೀಠಿಗೆ ಕರ್ಕೊಂಡು ಹೋಗ್ತೀನಿ. ಈ ಪೀಠಿಕೆಯಲ್ಲಿ ನಿಮಗೆ ಒಟ್ಟು 5 ಅಂಕಗಳು ನಿಗದಿಯಾಗಿರ್ತವೆ. ಎಷ್ಟು ರೀ? 5 ಅಂಕಗಳು. ಹಾಗಾಗಿ ನಿಮಗೆ ಆಲ್ರೆಡಿ ನಾನು ಪ್ರೀವಿಯಸ್ ಒಂದು ವಿಡಿಯೋವನ್ನು ಬಿಟ್ಟಿದ್ದೀನಿ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ. ಅದನ್ನು ಮೊದಲನೇ ಅಧ್ಯಾಯ 5 ಅಂಕಗಳಿಗೆ ಸೀಮಿತವಾಗಿರುವಂಥದ್ದು. ಅಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನು ನೋಡಿದ್ದೀನಿ. ಆ ವಿಡಿಯೋವನ್ನು ಸಹ ನಿಮಗೆ ಪ್ಲೇಲಿಸ್ಟಲ್ಲಿ ಸಿಗ್ತದೆ, ದಯವಿಟ್ಟು ಹೋಗಿ ಆ ವಿಡಿಯೋವನ್ನು ಸಹ ನೋಡಿ. ಇನ್ನು ಮೇಲ್ ಕಾಣುವಂಥ ಐ ಬಟನ್ನಲ್ಲಿ ನಿಮಗೆ ಆ ಒಂದು ವಿಡಿಯೋ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ಕ್ಲಿಕ್ ಮಾಡಿಸೋದು ಆ ವಿಡಿಯೋ ಸಿಗ್ತದೆ ಅಂತ ಹೇಳ್ತೀನಿ. ನನ್ನ ಒಂದು ಸಣ್ಣ ರಿಕ್ವೆಸ್ಟು, ವಿಡಿಯೋ ಲೈಕ್ ಆದರೆ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ರಾಧೆ ರಾಧೆ ಅಂತ ತಿಳಿಸಿ. ಮತ್ತು ಈ ವಿಭಾಗದಲ್ಲಿ ನಿಮಗೆ ಇಷ್ಟವಾದ
ವಾಗುವಂಥ ಅಧ್ಯಾಯ ಯಾವುದು ಅಂಥೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ. ಅತಿ ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ತಪ್ಪದೆ ಅಂತ ಹೇಳ್ತೀನಿ. ಬನ್ನಿ, ಮೊದಲನೇ ಪೀಠಿಕೆ 5. ಇಲ್ಲಿ ನಿಮಗೆ ಪ್ರಶ್ನೆ ಯಾವ ರೀತಿ ಬರ್ತದೆ ಅಂತ ನಾನು ಇಲ್ಲಿ ಬರಿತಾ ಹೋಗ್ತೀನಿ ನೋಡಿ. ಮೊದಲನೇದು ನಿಮಗೆ MCQ ಅಲ್ಲಿ ಒಂದು ಪ್ರಶ್ನೆಯನ್ನು ಕೊಡ್ತಾರೆ. ಎಷ್ಟು ರೀ? ಒಂದು ಪ್ರಶ್ನೆ. ತದನಂತರ ನಿಮಗೆ 2 ಅಂಕದ 2 ಪ್ರಶ್ನೆಗಳನ್ನು ಕೊಡ್ತಾರೆ. 2 ಅಂಕದ 2 ಪ್ರಶ್ನೆಗಳು ಕೊಟ್ಟರೆ ಒಟ್ಟು 5 ಅಂಕ ಇಲ್ಲಿ ಸಿಕ್ಕಂಕ. ಅಂದರೆ 2026 ಮತ್ತು 27ನೇ ಸಾಲಿಗೆ ನಿಮಗೆ 5 ಅಂಕ ಇಲ್ಲಿ ಸಿಕ್ಕ. ಇನ್ನು ಈ ಒಂದು ಮಾನವನ ವಿಕಸನದ ಕತೆ ನಿಮಗೆಲ್ಲ ಆಲ್ರೆಡಿ 2ನೇ ಅಧ್ಯಾಯ ಇದೆ. ಇಲ್ಲಿ 8 ಅಂಕಗಳು ಅಂತ ಬರ್ತವೆ. ಸರ್, ಹಾಗಾದರೆ ಯಾವಕ್ಕೆಲ್ಲ ಪ್ರಶ್ನೆಗಳು ಕೇಳ್ಬೋದು? ಅದಕ್ಕೆ ನಾನು ಉದಾಹರಣೆ ಹೇಳ್ತೀನಿ ನೋಡಿರಿ. ಒಂದು MCQ ಅಲ್ಲಿ ಕೇಳ್ತಾರೆ ಅಥವಾ ಬಿಟ್ಟ ಸ್ಥಳದಲ್ಲಿ ಕೇಳ್ತಾರೆ. ಇದಾದ ನಂತರ ನಿಮಗೆ ಮುಂದೆ 2 ಅಂಕದ ಒಂದು ಪ್ರಶ್ನೆ ಇರ್ತದೆ. 1 ಅಂಕದ MCQ ಅಥವಾ ಬಿಟ್ಟ ಸ್ಥಳ ಕೇಳಿದ್ರೆ 2 ಅಂಕದ ಒಂದು ಪ್ರಶ್ನೆ 3 ಅಂಕ ಆಯಿತು. ಸರ್, ಇನ್ನೊಂದು ಪ್ರಶ್ನೆ, ಒಂದು ಪ್ರಶ್ನೆ ನಿಮಗೆ 5 ಅಂಕದಲ್ಲಿ ಕೇಳ್ತಾರೆ. ಎಷ್ಟು ಅಂಕದಲ್ಲಿ ರೀ? 5 ಅಂಕದಲ್ಲಿ ಕೇಳ್ತಾರೆ. ಸೊ ಹಾಗಾದರೆ ಒಟ್ಟು 8 ಅಂಕ ನಿಮಗೆ ಇಲ್ಲಿ ಸಿಕ್ಕಂತಾಯಿತು. ಇನ್ನು ನೇರವಾಗಿ ನಾನು ನೆಕ್ಸ್ಟ್ ಅಧ್ಯಾಯಕ್ಕೆ ಹೋಗ್ತೀನಿ. ಇಲ್ಲಿ ನೀವೆಲ್ಲ ಇಲ್ಲಿ ಗಮನಿಸ್ಬೋದು. ನೆಕ್ಸ್ಟ್ ಅಧ್ಯಾಯ ಪ್ರಾಚೀನ ನಾಗರಿಕತೆಗಳ ಇತಿಹಾಸ. ನಿಮಗೆ ಇಂಪಾರ್ಟೆಂಟು ಈ ಕೆಲವು ಅಧ್ಯಾಯ ಇದ್ದಾವೆ. ಯಾವ್ಯಾವು ಅಂತಂದರೆ 1ನೇದು 3ನೇ ಅಧ್ಯಾಯ ಆಗಿರ್ಬೋದು, ಅಥವಾ 7ನೇ ಅಧ್ಯಾಯ ಆಗಿರ್ಬೋದು, ಮತ್ತು 8ನೇ ಅಧ್ಯಾಯ ಮತ್ತು 10ನೇ ಅಧ್ಯಾಯ. ಈ 4 ಪ್ರಮುಖವಾಗಿ ಈ 4 ಅಧ್ಯಾಯಗಳನ್ನು ಓದ್ಕೊಂಡ್ಬಿಟ್ರೆ ನಿಮಗೆ 60+ ಅಂಕಗಳು ಈ ಪ್ರಥಮ PUCಯಲ್ಲಿ ಸಿಗ್ತವೆ ಅಂತ ಹೇಳ್ತೀನಿ. ಸೊ ಬನ್ನಿ, ನೇರವಾಗಿ 3ನೇ ಅಧ್ಯಾಯ ಕಡೆ ನಿಮಗೆಲ್ಲರಿಗೂ ನಾನು ಇಲ್ಲಿ ಕರ್ಕೊಂಡು ಹೋಗ್ತೀನಿ. ಸರ್, 3ನೇ ಅಧ್ಯಾಯದಲ್ಲಿ ಎಷ್ಟು ಅಂಕಗಳು ಅಂತಂದರೆ 12 ಅಂಕಗಳು ನಿಗದಿಯಾಗಿವೆ. ಎಷ್ಟು ಅಂಕಗಳು ರೀ? 12 ಅಂಕಗಳು. ಸರ್, 12 ಅಂಕಗಳು ಎಲ್ಲೆಲ್ಲಿ ಕೇಳ್ತಾರೆ? ಒಂದು ನಿಮಗೆ 10 ಅಂಕದ ಪ್ರಶ್ನೆ ಇರ್ತದೆ. ಎಷ್ಟು ಅಂಕ ರೀ? 10 ಅಂಕದ ಇರ್ತದೆ. ಮತ್ತು ಒಂದು MCQ ಇರ್ತದೆ ಜೊತೆಗೆ, ಮತ್ತು ಒಂದು ಹೊಂದಿಸಿ ಬರೆ ಪ್ರಶ್ನೆಯನ್ನು ಇಲ್ಲಿ ಕೇಳುವಂಥ ಸಾಧ್ಯತೆ. ಪ್ರಶ್ನೆಗಳು ಬಂದಾಗ ನಿಮಗೆ ಹೇಳ್ಕೊತಾ ಹೋಗ್ತೀನಿ ನಾನು. ಅದರ ಜೊತೆಗೆ ಇನ್ನು ಮುಂದುವರೆದಂತೆ ಇಲ್ಲಿ ನೋಡಿ, ಇದು ಪ್ರಮುಖವಾಗಿರುವಂಥದ್ದು ಗ್ರೀಕ್ ಮತ್ತು ರೋಮನ್ ಸಾಮ್ರಾಜ್ಯಗಳ ಸ್ಥಾಪನೆ. ಆಲ್ರೆಡಿ ನಾನು ಸಿಲೆಬಸ್ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಸಹ ಪ್ಲೇಲಿಸ್ಟಲ್ಲಿದೆ, ಅದನ್ನು ಸಹ ನೋಡ್ಕೊಳ್ಳಿ, ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಇದೆ ಅಂತ ಹೇಳಿ. ಇನ್ನು ಇಲ್ಲಿ 12 ಅಂಕಗಳು ನಿಗದಿಯಾಗಿವೆ. ಇಲ್ಲಿ ಸಹ ನಿಮಗೆ 5 ಅಂಕದ ಪ್ರಶ್ನೆಗಳು 2 ಬರ್ತವೆ. ಜೊತೆಗೆ ಇನ್ನು ಬಿಟ್ಟ ಸ್ಥಳ ಮತ್ತು ಹೊಂದಿಸಿ ಬರೆಯಲ್ಲಿ ಆದ ನಂತರ ಕಾಲಾನುಕ್ರಮದಲ್ಲಿ ಮತ್ತು ಈ ಒಂದು ಭೂಪಟದಲ್ಲಿ ಸಹ ನಿಮಗೆ ಒಂದೊಂದು ಪ್ರಶ್ನೆಗಳು ಬರುವಂಥ ಸಾಧ್ಯತೆ ಇರ್ತದೆ. ಇನ್ನು ನೆಕ್ಸ್ಟ್ ಅಧ್ಯಾಯ ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮದ ಉದಯ. ಇಲ್ಲಿ ನಿಮಗೆ 6 ಅಂಕ ನಿಗದಿಯಾಗಿದೆ. ಅಂದರೆ 1 ಅಂಕದ ಒಂದು ನಿಮಗೆ ಹೊಂದಿಸಿ ಬರೆಯಲ್ಲಿ ಕೇಳ್ತಾನೆ, ಅಥವಾ ಬಿಟ್ಟ ಸ್ಥಳದಲ್ಲಿ ಒಂದು ನಿಮಗೆ 5 ಅಂಕದ ಪ್ರಶ್ನೆ ಕಡ್ಡಾಯವಾಗಿ. ಈಗ ಕ್ರೈಸ್ತ ಧರ್ಮದ ಸ್ಥಾಪಕರಾಗಿರುವಂಥ ಯೇಸು ಅವರ ಜೀವನ ಮತ್ತು ಸಾಧನೆ, ಅಥವಾ ಇಸ್ಲಾಂ ಧರ್ಮದ ಸ್ಥಾಪಕರ ಮೊಹಮ್ಮದ್ ಪೈಗಂಬರ್ ಅವರ ಜೀವನ ಮತ್ತು ಸಾಧನೆ, ಈ ಒಂದು 2 ಪ್ರಶ್ನೆಗಳು ಒಂದಲ್ಲಿ ನಿಮಗೆಲ್ಲ ಬಂದೇ ಬರ್ತದೆ. ನೆಕ್ಸ್ಟ್ ಮಧ್ಯಕಾಲೀನ ಯುಗದ ಬದಲಾವಣೆಯ ಅಂತ ಹೇಳ್ತೀವಿ ನಾವು. ಅಲ್ಲಿ ನಿಮಗೆ ಒಂದು ಪ್ರಶ್ನೆ 5 ಅಂಕಕ್ಕೆ ಬಂದೇ ಬರ್ತದೆ ಕಡ್ಡಾಯವಾಗಿ. ಇನ್ನು ಆಧುನಿಕ ಆರಂಭದಲ್ಲಿ ಇದು ಪ್ರಮುಖವಾಗಿ ನಿಮಗೆ ಎಲ್ಲ ವಿಭಾಗಗಳನ್ನು ಒಂದು 5 ಅಂಕದ ಪ್ರಶ್ನೆ ಇದೆ, ಮತ್ತು ಒಂದು 2 ಅಂಕದ ಪ್ರಶ್ನೆ ಇದೆ, ಮತ್ತು ಒಂದು ಬಹು ಆಯ್ಕೆ, ಒಂದು ಬಿಟ್ಟ ಸ್ಥಳ, ಒಂದು ಹೊಂದಿಸಿ ಬರೆ. ಈ ರೀತಿಯಾಗಿರುವಂಥ ಪ್ರಶ್ನೆಗಳು ನಿಮಗೆ ಅಲ್ಲಿ ಬಂದೇ ಬರ್ತವೆ. 12 ಅಂಕ ಅಂತ ಹೇಳ್ತೀವಿ. ಇನ್ನು ಪ್ರಪಂಚದ ಕ್ರಾಂತಿಗಳು, ಇದು ಪ್ರಮುಖವಾಗಿ ನಿಮಗೆ ಇಲ್ಲಿ 10 ಅಂಕದ ಒಂದು ಪ್ರಶ್ನೆ ಮತ್ತು 2 ಅಂಕದ ಒಂದು ಪ್ರಶ್ನೆ, MCQ ಮತ್ತು ಬಿಟ್ಟ ಸ್ಥಳದಲ್ಲಿ ಒಂದು ಪ್ರಶ್ನೆ. ಹಾಗಾಗಿ ಒಟ್ಟು 14 ಅಂಕಗಳು ನಿಮಗೆ ಇಲ್ಲಿ ಸಿಗಿದಾಗಿವೆ. ಇನ್ನು ನೆಪೋಲಿಯನ್ ಮತ್ತು ರಾಷ್ಟ್ರೀಯತೆ, ಇದು ನಿಮಗೆ 5 ಅಂಕದ ಒಂದು ಪ್ರಶ್ನೆ ಬರ್ತದೆ ಕಡ್ಡಾಯವಾಗಿ. 2 ಅಂಕದ ಒಂದು ಆದರೆ ಇಲ್ಲಿ ನಿಮಗೆ ಬಿಟ್ಟ ಸ್ಥಳ ಮತ್ತು MCQ ಅಲ್ಲಿ ಒಂದು ಪ್ರಶ್ನೆ ಬರುವಂಥ ಸಾಧ್ಯತೆ ಇರೋದ್ರಿಂದ ಒಟ್ಟು 10 ಅಂಕಗಳು. ಇನ್ನು ನಿಮಗೆ 10ನೇ ಒಂದು ಅಧ್ಯಾಯದ ಮೇಲೆ ಪ್ರಪಂಚ ಯುದ್ಧಗಳು ಮತ್ತು ಅಂತಾರಾಷ್ಟ್ರೀಯ ಸಂಘಗಳು, ಈ ಒಂದು ಅಧ್ಯಾಯದ ಮೇಲೆ ಒಟ್ಟು 14 ಅಂಕಗಳು. ಇಲ್ಲಿ ನಿಮಗೆ 10 ಅಂಕದ ಒಂದು ಪ್ರಶ್ನೆ ಇರ್ತದೆ. ಜೊತೆಗೆ 2 ಅಂಕದ ಒಂದು ಪ್ರಶ್ನೆ, ಬಿಟ್ಟ ಸ್ಥಳ ಮತ್ತು MCQ ಮತ್ತು ಈ ಒಂದು ಹೊಂದಿಸಿ ಬರೆಯಲ್ಲಿ ಒಂದೊಂದು ಪ್ರಶ್ನೆ ಇರೋದ್ರಿಂದ ಒಟ್ಟು 14 ಅಂಕಗಳು ಈ ಅಧ್ಯಾಯದ ಮೇಲೆ ಇರ್ತವೆ. ಇನ್ನು ಸಮಕಾಲೀನ ಪ್ರಪಂಚ 8, ಇಲ್ಲಿ 5 ಅಂಕದ ಒಂದು ಪ್ರಶ್ನೆ ಇದೆ, ಜೊತೆಗೆ 2 ಅಂಕದ ಒಂದು ಪ್ರಶ್ನೆ ಮತ್ತು MCQ ಅಲ್ಲಿ ಬರುವಂಥ ಒಂದು ಪ್ರಶ್ನೆ ಬರ್ತದೆ. ನಿಮಗೆ ಪ್ರಶ್ನೆಗಳು ಯಾವುವು ಮತ್ತು ಎಷ್ಟು ಅನ್ನೋದನ್ನು ಈ ಬ್ಲೂಪ್ರಿಂಟ್ ಆದಾಗ ನೋಡ್ಕೋತಾ ಹೋದಾಗ ಮುಂದೆ ನಾನು ವಿಡಿಯೋದಲ್ಲಿ ಏನು ಮಾಡ್ತೀನಿ, ನಿಮಗೆ ಆ ಅಧ್ಯಾಯವಾರು ಕ್ವಶನ್ ಬ್ಯಾಂಕನ್ನು ಕೊಟ್ಟಿದ್ದಾರಲ್ಲ ಅದರ ಕೀ ಆನ್ಸರ್ಗಳನ್ನು ಕೊಡ್ತಾ ಹೋಗ್ತೀನಿ. ಮೊದಲು ಇದನ್ನು ಮುಗಿಸೋಣ. ಇಲ್ಲಿ ಅಲಿಪ್ತ ನೀತಿಯ ಚಳುವಳಿಯ ತೃತೀಯ ಉದಯ, ಜಗತ್ತಿನ ಉದಯ, ಇಲ್ಲಿ 8 ಅಂಕ ಇದೆ. 5 ಅಂಕದ ಒಂದು ಪ್ರಶ್ನೆ ಕಡ್ಡಾಯವಾಗಿ ಬರ್ತದೆ, 2 ಅಂಕದ ಒಂದು ಕಡ್ಡಾಯ ಮತ್ತು ಒಂದು ಬಿಟ್ಟ ಸ್ಥಳದಲ್ಲಿ ಬರ್ತದೆ. ಇನ್ನು ಭೂಪಟಕರ ಆಲ್ರೆಡಿ ಹೇಳಿರುವಂತೆ ನಿಮಗೆ ಒಂದು ಭೂಪಟವನ್ನು ಕೊಟ್ಟಿರ್ತಾರೆ. ಅಲ್ಲಿ 3 ಅಂಕ ಭೂಪಟದ ಏನಪ್ಪ ಅಂತಂದರೆ ಸ್ಥಳಗಳನ್ನು ಗುರುತಿಸ್ಲಿಕ್ಕಾದರೆ, ಇನ್ನು 3 ಅಂಕ ಆ ಸ್ಥಳಗಳ ವಿವರಣೆಯನ್ನು ಬರೀಲಿಕ್ಕೆ ಕೊಡ್ತಾರೆ.
ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಮಂಡಳಿ ಬಿಟ್ಟಿರುವಂಥ ಒಂದು ಪ್ರಶ್ನೆ ಪತ್ರಿಕೆಯ ಒಂದು ಏನಪ್ಪ ಅಂತಂದರೆ ರೂಪರೇಷೆ ಬಹಳ ಚೆನ್ನಾಗಿದೆ. ನನಗೆ ಬಹಳಷ್ಟು ಖುಷಿ ಆಯಿತು. ಯಾಕಂತಂದರೆ ಮಂಡಳಿಯವರು ಏನೇನೆಲ್ಲ ವಿದ್ಯಾರ್ಥಿಗಳಿಗೋಸ್ಕರ ಎಷ್ಟೆಲ್ಲ ಸಹಾಯವನ್ನು ಇಲ್ಲಿ ಮಾಡ್ತಾ ಇದ್ದಾರೆ, ಹೌದಾ? ಹಾಗಾಗಿ ನೀವು ದಯವಿಟ್ಟು ನಿಮ್ಮ ಗಮನವನ್ನು ನೇರವಾಗಿ ಕಾಲೇಜುಗಳ ಕಡೆ ಮತ್ತು ನಿಮ್ಮ ತರಗತಿ ಕಡೆ ಗಮನ ಕೊಡ್ರಿ ಅಂತ ಹೇಳ್ತೀನಿ. ಇನ್ನು ಮುಂದಿನ ಅಧ್ಯಾಯದಲ್ಲಿ ನಿಮಗೆ ಈ ಒಂದು ಪಠ್ಯ ಅಧ್ಯಾಯ 1 ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಕೀ ಆನ್ಸರ್ಗಳನ್ನು ನಿಮಗೆ ಕೊಡ್ತೀನಿ. ಸೊ ದಯವಿಟ್ಟು ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ವಿಡಿಯೋ ಹೇಗೆ ಅನ್ನಿಸ್ತೋ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಆಗೋದನ್ನು ತಪ್ಪದೆ ಮರಿಬೇಡಿ ಅಂತ ಹೇಳ್ತೀನಿ. ಕಮೆಂಟ್ ಮೂಲಕ ತಪ್ಪದೆ ರಾಧೆ ರಾಧೆ ಅಂತ ಕಾಪಿ ಮಾಡಿ ಅಂತ ಹೇಳ್ತಾ ಈ ಬ್ಲೂ ಪ್ರಿಂಟಿನ ವಿಡಿಯೋನ ಇಲ್ಲಿಯೇ ಕೊನೆಗೊಳಿಸ್ತೀನಿ. ಇನ್ನು ಮುಂದಿನ ವಿಡಿಯೋ ಆದಷ್ಟು ಬೇಗನೆ ಬರ್ತದೆ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ. ಅಲ್ಲಿ ಈ 1ನೇ ಅಧ್ಯಾಯದ ಒಂದು ಕೀ ಆನ್ಸರನ್ನು ತೆಗೆದುಕೊಂಡು ಬರ್ತೀನಿ. ಸೊ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ ಎಲ್ಲರಿಗೆ ಅಂತ ಹೇಳ್ತಾ ಧನ್ಯವಾದಗಳನ್ನು ನಿಮಗೆ ಹೇಳ್ತೀನಿ.